ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಚಲನೆಯ ನಿಯಮ ಪಾಠದ 9ನೇ ಪ್ರಶ್ನೆ. ಜಡತ್ವ ನಿಯಮದ ಇನ್ನೊಂದು ಹೆಸರು. ಜಡತ್ವ. ಹಾಗಿದ್ರೆ ಜಡತ್ವ ಅಂದ್ರೆ ಏನು? ಇದು ವಸ್ತುವಿನ ಸಹಜ ಪ್ರವೃತ್ತಿ ಆಗಿರುತ್ತದೆ. ಜಡತ್ವ ಅನ್ನುವಂಥದ್ದು ವಸ್ತುವಿನ ಸಹಜ ಪ್ರವೃತ್ತಿ ಆಗಿದ್ದು ತನ್ನ ಚಲನೆ ಅಥವಾ ನಿಶ್ಚಲ ಸ್ಥಿತಿಯ ಬದಲಾವಣೆಗೆ ತೋರಿಸುವಂತಹ ಪ್ರತಿರೋಧ ಅಥವಾ ವಿರೋಧವಾಗಿರುತ್ತೆ. ಅದನ್ನ ಜಡತ್ವ ಅಂತ ಕರೀತಾರೆ. ಈ ಜಡತ್ವ ನಿಯಮದ ಇನ್ನೊಂದು ಹೆಸರು ಏನು ಹಾಗಿದ್ರೆ? ಆಪ್ಷನ್ ಎ, ನ್ಯೂಟನ್ನ ಮೊದಲ ಚಲನೆಯ ನಿಯಮ. ಹೌದಾ? ಹೌದು. ನ್ಯೂಟನ್ನ ಚಲನೆಯ ಮೊದಲ ನಿಯಮ ಏನ್ ಹೇಳುತ್ತೆ? ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅಥವಾ ಏಕರೂಪದ ಚಲನೆಯಲ್ಲಿದ್ರೆ ಅದರ ಮೇಲೆ ಅಸಂತುಲಿತ ಬಲ ಪ್ರಯೋಗವಾಗದ ಹೊರತು ಅದು ಅದೇ ಸ್ಥಿತಿಯಲ್ಲಿರುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಲ್ವಾ. ನಾವು ಯಾವುದೇ ಒಂದು ಕಾಯ ನಿಶ್ಚಲ ಸ್ಥಿತಿಯಲ್ಲಿದೆ ಅಂತ ಅನ್ಕೊಳ್ರಿ. ಒಂದು ಚೆಂಡು ನಿಶ್ಚಲ ಸ್ಥಿತಿಯಲ್ಲಿದೆ, ಅದ್ರ ಮೇಲೆ ನಾನು ಬಲ ಪ್ರಯೋಗ ಮಾಡದ ಹೊರತು ಅದು ನಿಶ್ಚಲ ಸ್ಥಿತಿಯಲ್ಲೇ ಇರ್ತದೆ, ಚಲಿಸ್ಲಿಕ್ಕೆ ಪ್ರಾರಂಭವಾಗುವುದಿಲ್ಲ. ಅಥವಾ ಯಾವುದೋ ಒಂದು ವಸ್ತು ಏಕರೂಪದ ಚಲನೆಯಲ್ಲಿರ್ತದೆ. ಒಂದು ಬಾಲ್ ಉರುಳ್ಕೊಂಡು ಹೋಗ್ತಾ ಇದೆ, ಅದರ ಮೇಲೆ ಘರ್ಷಣಾ ಬಲ ಆಕ್ಟ್ ಆಗಿರ್ಲಿಲ್ಲ ಅಂದ್ರೆ ಅದು ಉಳ್ಕೊಳ್ತಾನೆ ಹೋಗ್ತಾ ಇತ್ತು. ಅಥವಾ ಬೇರೆ ಯಾರೋ ಬಲ, ನಾನು ಅದನ್ನ ತಡಿಲಿಲ್ಲ ಅಥವಾ ಬೇರೆ ಯಾರೋ ಅದನ್ನ ತಡಿಲಿಲ್ಲ ಅಂದ್ರೆ ಅದು ಹಾಗೆ ಉಳ್ತಾನೆ ಹೋಗ್ತಾ ಇತ್ತು. ಅದು ನ್ಯೂಟನ್ನ ಮೊದಲ ಚಲನೆಯ ನಿಯಮ. ಅದನ್ನ ಜಡತ್ವ ನಿಯಮ ಅಂತ ಕೂಡ ಹೇಳ್ತಾರೆ. ಆಪ್ಷನ್ ಬಿ, ನ್ಯೂಟನ್ನ ಎರಡನೇ ಚಲನೆಯ ನಿಯಮ ತಪ್ಪು. ಆಪ್ಷನ್ ಸಿ, ನ್ಯೂಟನ್ ಮೂರನೇ ಚಲನೆಯ ನಿಯಮ ತಪ್ಪು. ಆಪ್ಷನ್ ಡಿ, ಸಂವೇಗ ಸಂರಕ್ಷಣೆಯ ನಿಯಮ, ಇದು ಕೂಡ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ನ್ಯೂಟನ್ನ ಮೊದಲ ಚಲನೆಯ ನಿಯಮ. ಥ್ಯಾಂಕ್ ಯು.